ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಅಪಾಯದ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಗರ್ಭಿಣಿಯರಲ್ಲಿ ಅಪಾಯ ಸೂಚನೆಗಳು ಎಂದರೆ ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯಬೇಕಾದ ಸ್ಥಿತಿಗಳನ್ನು ಸೂಚಿಸುತ್ತವೆ. ಇವು ಅನೇಕ ಕಾರಣಗಳಿಂದ ಉಂಟಾಗಬಹುದು ಮತ್ತು ತಕ್ಷಣ ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದೆ. ಈ ಲಕ್ಷಣಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ತೀವ್ರ ಹೊಟ್ಟೆ ನೋವು ಅನ್ನುವುದು ಗರ್ಭಧಾರಣೆಯ ಒಂದು ಅಪಾಯದ ಸೂಚನೆಗಳಲ್ಲಿ ಒಂದಾಗಿರುತ್ತದೆ. ಹೊಟ್ಟೆ ಅಥವಾ ಹೊಟ್ಟೆಯ ಕೆಳಗಡೆ ಭಾಗದಲ್ಲಿ ತೀವ್ರವಾದ ನೋವು ಉಂಟಾದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕಾಗಿರುತ್ತದೆ. ಏಕೆಂದರೆ ಇದು ಗರ್ಭಪಾತದ ಲಕ್ಷಣವಾಗಿದೆ ಮತ್ತು ಪ್ಲಸೆಂಟಾ ಪ್ರಾಬ್ಲಮ್ನ ಲಕ್ಷಣವನ್ನು ಸೂಚಿಸುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಮತ್ತೊಂದು ಅಪಾಯದ ಲಕ್ಷಣವೆಂದರೆ ರಕ್ತಸ್ರಾವ. ಗರ್ಭಾವಸ್ಥೆಯಲ್ಲಿ ಯಾವಾಗಲಾದರೂ ರಕ್ತಸ್ರಾವ ಉಂಟಾದರೆ ಇದು ಅಪಾಯವನ್ನು ಸೂಚಿಸುವ ಸಂಕೇತವಾಗಿದೆ. ಇದನ್ನು ನಿರ್ಲಕ್ಷಿಸಬಾರದು. ಗರ್ಭಧಾರಣೆಯ ವೇಳೆಯಲ್ಲಿ ಮತ್ತೊಂದು ತೀವ್ರವಾದ ಅಪಾಯದ ಸೂಚನೆ ಎಂದರೆ ನಿರಂತರ ತಲೆನೋವು ಮತ್ತು ದೃಷ್ಟಿ ಸಮಸ್ಯೆ ಅಥವಾ ಕತ್ತಲೆಯಂತೆ ಕಾಣಿಸುವುದು. ಇವೆಲ್ಲವೂ ಸಹ ರಕ್ತದೊತ್ತಡದ ಲಕ್ಷಣವಾಗಿರುತ್ತವೆ. ಗರ್ಭಧಾರಣೆಯ ಸಮಯದಲ್ಲಿ ಫೀಟಲ್ ಮೂವ್ಮೆಂಟ್ ಅನ್ನುವುದು ತಾಯಿಗೆ ತಿಳಿಯುತ್ತಾ ಇರುತ್ತದೆ. ಕೆಲವೊಂದು ವೇಳೆ ಶಿಶುವಿನ ಚಲನೆ ತೀವ್ರವಾಗಿ ಕಡಿಮೆಯಾಗಿದೆ ಎಂದು ಅನಿಸಿದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಶಿಶುವಿನ ಚಲನೆಯ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಗರ್ಭಿಣಿ ಹೆಂಗಸರಲ್ಲಿ ಮತ್ತೊಂದು ಅಪಾಯದ ಲಕ್ಷಣವೆಂದರೆ ಗರ್ಭಿಣಿಯರ ಕೈ, ಕಾಲುಗಳು ಅಥವಾ ಮುಖ ತೀವ್ರವಾಗಿ ಉಬ್ಬಿದಂತೆ ಕಾಣಿಸಿಕೊಳ್ಳುತ್ತದೆ. ಇದು ಹೈ ಬ್ಲಡ್ ಪ್ರೆಷರ್ನ ಲಕ್ಷಣವಾಗಿರುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ತೀವ್ರ ಜ್ವರ ಅಥವಾ ಯಾವುದೇ ರೀತಿಯ ಸೋಂಕಿನ ಲಕ್ಷಣಗಳು ಕಂಡುಬಂದರೂ ಸಹ ಇದು ಸಹ ಒಂದು ರೀತಿಯ ಅಪಾಯದ ಸೂಚನೆ ಆಗಿರುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಮತ್ತೊಂದು ಅಪಾಯದ ಸೂಚನೆ ಎಂದರೆ ತೀವ್ರ ಉಸಿರಾಟದ ತೊಂದರೆ. ಉಸಿರಾಟದಲ್ಲಿ ತೊಂದರೆ ಅಥವಾ ಆಯಾಸದ ಭಾವನೆ ಉಂಟಾದರೆ ತುರ್ತು ಚಿಕಿತ್ಸೆ ಎನ್ನುವುದು ಅಗತ್ಯವಿರುತ್ತದೆ. ಕೂಡಲೇ ಡಾಕ್ಟರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಂಡು ಚಿಕಿತ್ಸೆಯನ್ನು ಪಡೆಯಬೇಕಾಗಿರುತ್ತದೆ. ಗರ್ಭಧಾರಣೆಯ ಸಮಯದಲ್ಲಿ ಮಲ ಮೂತ್ರ ಪ್ರಮಾಣ ಕಡಿಮೆಯಾಗಿದೆ ಎಂದು ಅನಿಸಿದರೆ ಇದು ದೇಹದಲ್ಲಿನ ನೀರಿನ ಕೊರತೆಯನ್ನು ಸೂಚಿಸುತ್ತದೆ ಅಥವಾ ಕಿಡ್ನಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ತಿಳಿಸುತ್ತದೆ. ಇವುಗಳಲ್ಲಿ ಯಾವುದೇ ಲಕ್ಷಣ ಕಂಡುಬಂದರೂ ಸಹ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಮತ್ತು ತುರ್ತು ಚಿಕಿತ್ಸೆಯನ್ನು ಪಡೆಯುವುದು ಅತಿ ಮುಖ್ಯವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.